ರಾಧಾ ರಾಧಾ ರಾಜಾ, ಈ ಹುಡುಗಿ ಯಾರು? ಅರುಣ ಅಂತ. ಹಲೋ. ಓಯ್, ಇಲ್ಲಿಗೆ ಯಾಕೆ ಕರ್ಕೊಂಬಂದೆ? ಏನಿಲ್ಲ, ಸ್ವಲ್ಪ ದಿವಸ ನಿನ್ ಜೊತೆ ಸುಮ್ಮನೆ ಇರ್ಲಿ ಅಂತ. ಅವಸರ ಪಡ್ಬೇಡ. ಈಕೆನ ಯಾರೋ ಕೊಲ್ಬೇಕು ಅಂತಿದ್ರು, ಅವ್ರನ್ನ ಕಾಪಾಡಿಲಿ ಕರ್ಕೊಂಬಂದ್. ಇವಳು ನನ್ ತಂಗಿ ಇದ್ದಾಗೆ. ಹಂಗಾದ್ರೆ ಇನ್ಮೇಲೆ ನನ್ನ ಜೊತೆಗೆ ಇರ್ಲಿ. ಯಾರದು ಒಳಗಡೆ? ಯಾವ್ದೋ ಹುಡ್ಕ, ಪಾಪ ಕಾಲ್ಗೆ ಬಿದ್ಬಿಟ್ಟೈತಿ. ಮುದ್ಕ, ಪರವಾಗಿಲ್ಲ, ನೀನು ಘಾಟಿ ಮುದ್ಕಾನೆ. ಯೋಚನೆ ಮಾಡ್ಬೇಡ, ನಿನ್ನ ಸರಿಯಾದ ಜಾಗಕ್ಕೆ ಸೇರಿಸ್ತೀನಿ. ಯಾಕಪ್ಪ? ಈ ಜಾಗ ಚೆನ್ನಾಗಿದೆ. ಇದ್ರೂ ಇದು ಮನೆ, ಜೈಲಲ್ಲ. ಬೇಡಪ್ಪ, ನೀನು ನನಗಿಂತ ವಯಸ್ಸಿನಲ್ಲಿ ಚಿಕ್ಕವನಾದ್ರು ಕೈ ಮುಗಿದು ಬೇಡ್ಕೊತೀನಿ. ಬಿಟ್ಬಿಡು ಬಿಟ್ಬಿಡು, ನನ್ನ ಉದ್ಯೋಗನೇ ಬಿಟ್ಬಿಡು ಅಂತೀಯ? ನಿನ್ ಗೊತ್ತಿಲ್ಲಪ್ಪ. ಇಲ್ಲಿ ರಾಯಪ್ಪ ಅನ್ನೋ ಒಬ್ಬ ವ್ಯಕ್ತಿ ಇದ್ದಾನೆ. ಅವನು ಒಂದು ದಿನ ನಮ್ಮ ಮನೆಗೆ ಬೆಂಕಿ ಹಾಕಿಸಿ ನನ್ನ ಪ್ರಾಣಕ್ಕೆ ಪ್ರಾಣ ಕೊಡೋ ಹೇಳ್ತಿದ್ದ. ನನ್ನ ಮುದ್ದಾದ ಇಬ್ಬರು ಮಕ್ಕಳನ್ನ ಜೀವ ಸಹಿತ ಸುಡಿಸ್ಬಿಟ್ಟಪ್ಪ. ನನ್ನ ಸಂಸಾರನೇ ಸರ್ವನಾಶ ಮಾಡಿಬಿಟ್ಟ. ಆ ಚಂಡಾಲನ ಮುಗಿಸ್ಬಿಡ್ಬೇಕು ಅಂತಲೇ ಎಷ್ಟೋ ದೂರದಿಂದ ಬಹಳ ಕಷ್ಟಪಟ್ಟು ಬಂದಿದ್ದೀನಪ್ಪ. 12 ವರ್ಷಗಳಿಂದ ನನ್ನ ಹೃದಯ ಸುಡುತ್ತಿರೋ ಈ ಸೇಡಿನಕ್ಕಿದೆ. ಯಾರೋದಕ್ಕೆ ಮುಂಚೆ ನನ್ನ ಜೈಲಿಗೆ ಕಳಿಸ್ಬೇಡ. ಕೊಲೆ ಮಾಡ್ದವ್ರನ್ನ, ಕೊಲೆ ಮಾಡ್ಬೇಕು ಅಂತ ಇರೋರ್ನ, ಅವ್ರನ್ನ ಹಿಡಿಯೋದಕ್ಕೆ ನಾನಿರೋದು. ನಿನ್ನ ನೋಡಿದಾರಭ್ಯ ನನ್ನ ಹೃದಯದಲ್ಲಿ ಏನೋ ತಳಮಳ ಆಯ್ತು. ಅದಕ್ಕೋಸ್ಕರವಾಗಿ ಇಷ್ಟೊಂದು ವಿನಿವಾಗಿ ಬೆಳ್ಕೊಂಡೆ. ನನ್ನ ಮಾತು ಮೀರೇನಾದ್ರು ಹತ್ರ ಬಂತು ಅಂತಂದ್ರೆ ಮನುಷ್ಯನ ಕಾಣ್ತಿರೋ ನಾನು ರಾಕ್ಷಸನಾಗಬೇಕಾಗುತ್ತೆ. ಜೋಕೆ ಜೋಕೆ ಈತನ ಹೆಸರು ರಮಣಪ್ಪ. ಬ್ಯಾಂಗ್ಳೂರು ಸೆಂಟ್ರಲ್ ಜೈಲಿಂದ ತಪ್ಪಿಸ್ಕೊಂಡು ಬಂದಿರೋ ಅಪರಾಧಿ. ಬೆಂಗಳೂರಿಂದ ತಪ್ಪಿಸ್ಕೊಂಡು ಇಲ್ಲಿವರೆಗೂ ಬಂದಿದ್ದಾನೆ. ತುಂಬಾ ಆಶ್ಚರ್ಯವಾಗಿದೆ. ಎಸ್ ಸರ್, ಅದಕ್ಕೆ ಕಾರಣ ಇದೆ. ಫೇಮಸ್ ಫ್ರೂಟ್ ಮರ್ಚೆಂಟ್ ಮಿಸ್ಟರ್ ರಾಯ್ ಇದಾರಲ್ಲ, ಆತ ರಾಯಪ್ಪ ಅನ್ನೋ ಹೆಸರಿನಲ್ಲಿ ಹಿಂದೆ ಬೆಂಗಳೂರಿನಲ್ಲಿ ವಾಸಿಸ್ತಾ ಇದ್ದ. ಅವನು ಮಾಡಿದ ಒಂದು ಕೊಲೆ ಅಪರಾಧನ ಈ ರಮಣಪ್ಪನ ಮೇಲೆ ಹೊರಿಸಿ ಅಲ್ಲಿಂದ ತಪ್ಪಿಸ್ಕೊಂಡು ಇಲ್ಲಿಗೆ ಬಂದು ಈಗ ಸಿಮ್ಲಾದಲ್ಲಿ ವಾಸಿಸ್ತಾ ಇದ್ದಾನೆ. ಅವನು ಹುಡುಕಿ ಅವನ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ಈತ ಅಲ್ಲಿಂದ ಇಲ್ಲಿಗೆ ಬಂದಿದ್ದಾನೆ ಸರ್. ವೆರಿ ಸ್ಯಾಡ್ ಸ್ಟೋರಿ. ಮೋಸ ವಂಚನೆ ಎಷ್ಟು ಕೆಟ್ಟದ್ದು, ಸೇಡು ಅಷ್ಟೇ ಕೆಟ್ಟದ್ದು. ಅದರಿಂದ ಯಾವ ನಿಮ್ದೇನೂ ಸಿಕ್ಕಲ್ಲ. ಯಾಕೆ ಸಿಕ್ಕಲ್ಲ ಸರ್? ಆ ಪಾಪಿ ಮೇಲೆ ಸೇರ್ ತೀರಿಸ್ಕೋಬೇಕು ಅಂತ ಬಂದಿದ್ದರಿಂದ ತಾನೆ ಕಾಣದಿದ್ದ ನನ್ನ ಮಗಳು ಸಿಕ್ಕಲು. ಈ ಜನ್ಮದಲ್ಲಿ ಮತ್ತೆ ಕಾಣೋದೇ ಇಲ್ಲ ಅನ್ಕೊಂಡಿದ್ದ ನನ್ನ ಮಗ ಸಿಕ್ಕಿದ. ಅದು ಯಾವ ರೀತಿಲಿ? ನ್ಯಾಯ ದೇವತೆಯ ಮಗನಾಗಿ, ಕಾನೂನಿನ ರಕ್ಷಣೆ ಮಾಡೋ ಯೋಧನಾಗಿ. ಏನು ಈತ ನಿಮ್ ತಂದೆನ? ಎಸ್ ಸರ್, ತಂದೆ ಆತನಿಗೆ ಇದಕ್ಕಿಂತ ನೆಮ್ಮದಿ ಆನಂದ ಇನ್ನೇನ್ ಬೇಕು ಸರ್? ಇನ್ನೇನ್ ಬೇಕು ಸರ್? ಹೀಗೆ ನನಗೇನಾದ್ರೂ ಪರವಾಗಿಲ್ಲ.
ತಾವು ನನಗೇನು ಶಿಕ್ಷೆ ಕೊಟ್ಟರು ನಾನು ಚಿಂತೆ ಮಾಡ್ತೀನಿ ಸರ್. ಈತನ ಕರ್ಕೊಂಡು ಎಲ್ಲೆಲ್ಲೋ ಹುಡುಕ್ತಾ ಇದ್ದೆ. ಅದ್ ಸರಿ, ನೀನ್ ಯಾಕೆ ಇಲ್ಲಿಗೆ ಬಂದೆ? ಅವಳು ಹೇಳಿದ್ಲು ನೀವು ಇಲ್ಲಿದ್ದೀರಾ ಅಂತ, ಅದಕ್ಕೆ ಬಂದೆ. ರಾಧಾ, ನನಗೆ ಸ್ವಲ್ಪ ಕೆಲಸ ಇದೆ, ನಿಮ್ ಮನೆಗೆ ಹೋಗು. ನಿಮ್ ಜೊತೆ ಇದೆಲ್ಲ ಒಂದ್ಸಲ ಸುತ್ತ ನೋಡೋಣ ಅಂತ ಬಂದ್ರೆ. ರಾಧಾ, ನನಗೆ ಮುಖ್ಯವಾದ ಕೆಲಸ ಇದೆ, ನಿಮ್ ಮನೆಗೆ ಹೋಗು, ನಾನು ಆಮೇಲೆ ಬರ್ತೀನಿ. ನಾ ಬಿಡೋಕಿಲ್ಲ, ಒಂದೇ ಒಂದ್ ಇದೆಲ್ಲ ತೋರಿಸ್ಬಿಡಿ, ಆಮೇಲೆ ಹೊರಟೋಗ್ತೀನಿ. ಬಂಗಾರ ಗೋಪುರ ಇದ್ದಾಗಿದೆ. ಅದೇ ಇರ್ಬೇಕು ಬಂಗಾರದ ಗುಡಿ. ಬಂಗಾರದ ಗುಡಿ? ಹೌದು ರಾಧಾ, 2000 ವರ್ಷಗಳ ಹಿಂದೆ ಭೂಕಂಪ ಆಗಿ ಭೂಮಿಲಿ ಹೂತೋಗಿತ್ತು. ಇದನ್ನ ತಕ್ಷಣ ಪೊಲೀಸ್ನವ್ರು ತಿಳಿಸ್ಬೇಕು. ಬಾ. ಇದೇ ಬಂಗಾರದ ಗುಡಿ ಇರೋ ಸ್ಥಳ. ಈ ಬಂಗಾರದ ಗುಡಿ ವಿಷಯದಲ್ಲಿ ಇಲ್ಲೇ ಯಾರಿಗೂ ಬಹಳ ಆಸಕ್ತಿ ಇರೋ ಹಾಗಿದೆ. ಬೈ ಈ ಕಮಲೇಶ್ ಎಷ್ಟೋ ಸಾರಿ ನನ್ನ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಸರ್. ಇದರಿಂದ ಗೊತ್ತಾಗತ್ತೆ ಈ ಕಮಲೇಶ್ಗೂ ಆ ಗುಂಪು ಏನೋ ಸಂಬಂಧ ಇದೆ ಅಂತ. ಇವ್ರನ್ನೆಲ್ಲ ಒಟ್ಟಿಗೆ ಹಿಡಿದ್ರೆ ನಿಜಾಂಶ ಹೊರಬರಬಹುದು. ಸರ್, ಸ್ವಾಮಿಯನ್ನ ತಮ್ಮ ನೋಡಕ್ ಬಂದಾರ ಸರ್, ಒಳಗಡೆ ಕರೀರಿ. ಏನ್ ಸ್ವಾಮಿ, ಆಪತ್ ಬಂದವ? ನೀನ್ ಎಲ್ಲಿದ್ಯಾ? ಮೇಲ್ಗಡೆ ಇದ್ಯಾ ಅಂತ ತಿಳ್ಕೊಂಡಿದ್ದೆ. ನಿನ್ ತಂಗಿ ಮನೇಲಿಲ್ಲ, ಎಲ್ಲೋಗಿದ್ದಾಳೋ ಗೊತ್ತೇ ಇಲ್ಲ. ಪೊಲೀಸ್ ಸಾಹೇಬ್ರೆ, ಈ ಆಪತ್ ಬಾಂಧವ ನನ್ನ ರಾಧಾ ಬೆಲೂನ್ನಲ್ಲಿ ಕೂತ್ಕೊಂಡ್ರು. ಎಲ್ಲ ಗೊತ್ತು, ಮುಂದೆ ಹೇಳು. ಬೆಲೂನ್ನಲ್ಲಿ ಕೂತ್ಕೊಂಡ್ರು ಇಲ್ವೋ, ಮರೆಯಿಂದ ಒಬ್ಬ ಬಂದು ಶೂಟ್ ಮಾಡ್ದ. ಅವನು ಸೀದಾ ರಾಯ್ ಮನೆಗೆ ಹೋದ. ನಾನ್ ನೋಡ್ದೆ, ಕರೆಕ್ಟ್ ಅವನೇ ಕಮಲೇಶ್ ಇರ್ಬೇಕು. ನನ್ನ ತಂಗಿ ವಿಷಯ ನಾನು ನೋಡ್ಕೋತೀನಿ. ಬಂಗಾರದ ಗುಡಿ ಕಾಪಾಡೋ ಬಾರ ನಿಮ್ ರಾಯಪ್ಪ. ಮೊಂಡುತನ ಮಾಡಿ ಯಾರು ಸುಮ್ಮನೆ ಹಿಂಸೆ ಮಾಡಿಸ್ಕೋತೀಯ? ಅದರಲ್ಲೂ ಹೆಣ್ಣು ಮಕ್ಕಳು ನೊಂದ್ಕೊಂಡ್ರೆ ನನಗ್ ಸಹಿಸಲ್ಲ. ನೋಡು, ಒಳ್ಳೆ ಮಾತಿನಲ್ಲಿ ಆ ಬಂಗಾರದ ಗುಡಿ ಯಾವ ಜಾಗದಲ್ಲಿದೆ ಅಂತ ಹೇಳ್ತೀನಿ. ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಹೋಗ್ಲಿ, ನಿನ್ನ ಲವರ್ ಶಂಕರ್ ಅದನ್ನೆಲ್ಲ ಬರೆದಿಟ್ಟಿರ್ಲೇಬೇಕಲ್ಲ. ಎಲ್ಲಿದೆ ಅಂತ ಹೇಳ್ತೀಯಾ? ಅದು ನನಗೆ ಗೊತ್ತಿಲ್ಲ. ಬರೀ ಮಾತಿಗೆಲ್ಲ ಜಗ್ಗೋಣ್ಣ. ನೋಡ್ದೆ ಯಾರಣ್ಣ ಏನಂತಿದ್ದಾನೆ ಕಮಲೇಶ್? ಅವನ ವಿಷಯ ನಾನು ಹೇಳ್ತೀನಿ. ಅಣ್ಣ 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 ತಂಗಿ ಸರಿಯಾದ ಸಮಯಕ್ಕೆ ಬಂದೆ. ಸರಿಯಾದ ಸಮಯಕ್ಕೆ ಸರಿಯಾದ ಸ್ಥಳಕ್ಕೆ ಸರಿಯಾಗಿ ಬರ್ಬೇಕು ಅಂತ ತಾನೆ ಎಷ್ಟು ದಿವಸ ನಾನು ಕಾಯ್ತಾ ಇದ್ದೆ ಮಿಸ್ಟರ್ ರಾಯಪ್ಪ. ಯಾವ ರಾಯಪ್ಪ? ನಿಮ್ಮ ಅಪ್ಪನ ಮಗ. ಕೆಲಸ ಕೊಟ್ಟ ಯಜಮಾನನ್ನೇ ಕೊಲೆ ಮಾಡಿ, ಆ ಮನೆಯಲ್ಲಿ ಲೂಟಿ ಮಾಡಿ, ಆ ಅಪರಾಧನ ಏನು ತಿಳಿದಿರೋ ಬೀಗ ರಿಪೇರಿ ಮಾಡೋ ರಮಣಪ್ಪನ ಎತ್ತಾಕಿ
ಅಲ್ಲಿಂದ ತಪ್ಪಿಸ್ಕೊಂಡು ಇಲ್ಲಿಗೆ ಬಂದು ಇಲ್ಲಿ ಸಭ್ಯನಾಗಿ ವೇಷ ಆಗ್ತಿದ್ಯಾ? ಮಿಸ್ಟರ್ ರಾಯ್, ನೀನ್ ಇಡೀ ಇತಿಹಾಸನೇ ನನ್ನ ಹತ್ರ ಇದೆ. ರಾಯಪ್ಪ, ಈಗ್ಲಾದ್ರೂ ನಾನು ಯಾರು ಅಂತ ಗೊತ್ತಾಯ್ತಾ? ಯಾವ ರಮಣಪ್ಪನ ಕುಟುಂಬನೇ ಸರ್ವನಾಶ ಮಾಡದೆ ಹೆಮ್ಮೆ ಪಡ್ತಿದ್ರು ಅವನ್ ಮಗನೇ ನಾನು. ಅಷ್ಟೇ ಅಲ್ಲ, ನೀನು ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಿದ್ದೀಯ ಅನ್ನೋದು ನನಗೆ ಗೊತ್ತು. ನೀನು ಯಾವ ಸ್ಥಳದಲ್ಲಿ ಯಾವ ಹೆಸರಿನಲ್ಲಿ ಸುತ್ತಾ ಇದ್ರು ನನ್ನ ಕಣ್ಣುಗಳು ನಿನ್ನ ಸುತ್ತಾನೆ ಯಾವಾಗಲೂ ಸುತ್ತಾ ಇರೋ ವಿಷಯ ನಿನಗೆ ಗೊತ್ತಿಲ್ಲ. ಬಿಕಾಸ್ ಯು ಆರ್ ಎ ಫೂಲ್. ನೀನಾಗೆ ನನ್ನ ಬಲೆಗೆ ಬಂದಿದ್ದೀಯಾ? ನಿನ್ನಿಂದ ತಪ್ಪಿಸ್ಕೊಂಡು ಹೋಗೋದು ಅಷ್ಟು ಸುಲಭ ಅಲ್ಲ. ಮರ್ಯಾದೆಯಾಗ ರಿವಲ್ವರ್ ಕೆಳಗೆ ಹಾಕಿದ್ರೆ ಸರಿ, ಇಲ್ಲ ನಿನ್ನ ತಂಗಿನ ನಿಂತ ಜಾಗಲ ಸುಟ್ಟು ಹಾಕ್ಬಿಡ್ತೀನಿ. ನಾವು ಯು ಆರ್ ಎ ಗುಡ್ ಬಾಯ್. ಅರುಣ, ಹುಲಿ ಆಗಿಲ್ಲಿಗೆ ಬಂದ ನಿಮ್ಮ ಅಣ್ಣನೇ ಹಾಗೆ ನನ್ನ ಮುಂದೆ ಇಲಿಯಾದ ಅಂತ ನೋಡಿದ್ಯಾ? ಈಗಲಾದ್ರೂ ಬುದ್ಧಿ ತಂದ್ಕೊಂಡು ಆ ಬಂಗಾರದ ಗುಡಿ ಇರೋ ಸ್ಥಳ ಹೇಳು. ಗೊತ್ತಿಲ್ಲ 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 ಗೊತ್ತಿಲ್ಲ? 3 ಎಣ್ಸೋದೊಳಗೆ ಹೇಳಿದ್ರೆ ಸರಿ, ಇಲ್ಲ ನಿಮ್ಮ ಅಣ್ಣನ ಮುಂದೆ ನಿನ್ನ ಪ್ರಾಣ ತೆಗಿತೀನಿ. ನನ್ ಪ್ರಾಣ ತೆಗೆದ್ರೆ ಸರಿ, ನನಗದು ಗೊತ್ತಿಲ್ಲ. ಗೊತ್ತಿಲ್ಲ? 1 2 ತಾಳು. ಬಂಗಾರದ ಗುಡಿ ಪ್ಲಾನ್ ಇಲ್ಲಿದೆ. ಈಗ ನಿನ್ನ ಜಾಣ ಅಂತ ಒಪ್ಕೋತೀನಿ. ಹಾಗಾದ್ರೆ ನನ್ನ ತಂಗಿ ನಾನು ಕರ್ಕೊಂಡು ಹೋಗುತ್ತಾನೆ? ಓ, ಯಾಕಾಗ್ಬಾರ್ದು? ಇವರಿಬ್ಬರನ್ನು ಮರ್ಯಾದೆಯಾಗಿ ಎಲೆಕ್ಟ್ರಿಕ್ ಚೇಂಬರ್ ಕರ್ಕೊಂಡು ಹೋಗಿ. ಕಮಲೇಶ್, ಇನ್ನು 1 ಗಂಟೆ ಒಳಗೆ ಇವರಿಬ್ಬರ ಪ್ರಾಣ ಯಮಲೋಕ ಸೇರುತ್ತೆ. ಅದೇ 1 ಗಂಟೆ ಒಳಗೆ ಆ ಬಂಗಾರದ ಗುಡಿ ನಮ್ಮ ಕೈ ಸೇರುತ್ತೆ. ಸ್ವಾಮಿ, ರಾಜ ಎಲ್ಲಿ? ರಾಜ ಎಲ್ಲಿ ನನಗೆ ಗೊತ್ತು. ನಡಿ ಆ ಕಡೆ. ಬಾಪಾ ಬಾಪಾ ನಿತ್ತಿಗೆ. ಇದೇ ಆ ಬಂಗಾರ ಗುಡಿ ಇರೋ ಸ್ಥಳ.
ಬೇಗ ಬೇಗ ಹೋಗು. ಸ್ವಾಮಿ ಕೋದಂಡರಾಮ, ನಾನ್ ನಿನ್ನ ಭಕ್ತ. ಎಷ್ಟೋ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿದ್ದೀನಿ. ನನ್ನ ತಪ್ಪನ್ನು ಮನ್ನಿಸಿ ಸುಖವಾಗಿ ನನ್ನ ಕೈ ಬಂದು ಸೇರೋ ತಂದೆ. ಏನಾಗಿದ್ದೀರೋ ಅಗಿರೋ ಬೇಗ. ಕೋದಂಡರಾಮ, ಬೇಗ ಬಂದು ಬಿಡಯ್ಯ ತಂದೆ. ಬಂದ್ಬಿಟ್ನಪ್ಪ ಭಕ್ತ. ಅಲ್ಲಿಂದ ತಪ್ಪಿಸ್ಕೊಂಡು ಬಂದ ಹಾಗೆ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದು ಅಷ್ಟು ಸುಲಭ ಅಲ್ಲ. ನಿನ್ನ ನೀ ಭೂಮಿ ಒಳಗೆ ಭೂತಾಗೆ ನಾನು ವಿಗ್ರಹ ನಮ್ಮ ಡಿಪಾರ್ಟ್ಮೆಂಟ್ ಇರೋವರೆಗೂ ನಿಮ್ಮಿಂದ ಸಾಧ್ಯವಿಲ್ಲ. ಒಳ್ಳೆ ಮಾತಿಂದ ನಿಮ್ ಕೈಲಿರೋ ಪಿಸ್ತೂಲು ಬಂದೂಕುಗಳನ್ನ ಕೆಳಗೆ ಹಾಕಿ, ಇಲ್ಲದೆ ನಿಮಗೆ ಶೂಟ್ ಮಾಡಬೇಕಾಗುತ್ತೆ.
ಮಿಸ್ಟರ್ ರಾಯಪ್ಪ, ನೀನೇ ಬುದ್ಧಿಶಾಲಿ ಅನ್ಕೋಬೇಡ. ನಿಮಗಿಂತ ಮುಂಚಿತವಾಗಿ ಸುರಂಗ ಮಾರ್ಗವಾಗಿ ಬಂದು ನಾವಿಲ್ಲಿದ್ದೀವಿ. ನಿಮ್ಮಂತಹ ದೇಶದ್ರೋಹಿಗಳನ್ನು ಹಿಡಿಯೋದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋದು. ಯುವರ್ ಅಂಡರ್ ಅರೆಸ್ಟ್. ಮಿಸ್ಟರ್ ವಿಜಯ್, ಕಂಗ್ರಾಚುಲೇಷನ್. ಥ್ಯಾಂಕ್ ಯು.